ಅಮ್ಮ ಪೋಸ್ಟ್ ತೊಳಿ. ಯಾರ್ದಮ್ಮ ಕಾಗ್ದ? ಬೆಂಗಳೂರಿಂದ ಭ್ರಮರಾಂಬ ಬರ್ದಿದ್ದಾಳೆ. ಏನಂತೆ? ಓದು ಓದು. ಪ್ರೀತಿಯ ರಾಧಾಳಿಗೆ ನಿನ್ನ ಸ್ನೇಹಿತಿ ಭ್ರಮರಾಂಬ ಬರೆಯುವುದೇನೆಂದರೆ, ನೀನು ಮನೆ ಬೇಕೆಂದು ತಿಳಿಸಿದ್ದೆ. ನಮ್ಮ ಅಕ್ಕ ಅಮೆರಿಕಾಗೆ ಹೋಗಿರುವುದರಿಂದ ಎಲ್ಲಾ ಸಾಮಾನುಗಳನ್ನು ಇಲ್ಲಿಯೇ ಬಿಟ್ಟು ಹೋಗಿದ್ದಾರೆ. ನಿಮ್ಮ ಮನೆಯಿಂದ ಯಾವ ಸಾಮಾನುಗಳನ್ನು ತರುವ ತೊಂದರೆ ತೆಗೆದುಕೊಳ್ಳದೆ ನೀವು ನೇರವಾಗಿ ನಮ್ಮ ಮನೆಗೆ ಬನ್ನಿ. ಹಾಗಾದ್ರೆ ನಾವು ಬರೀ ಬಟ್ಟೆ ತಗೊಂಡೋದ್ರೆ ಸಾಕು. ಬೆಳಿಗ್ಗೆ ಹಾಲು ಉಗ್ದಾಗ್ಲೇ ಅನ್ನಲ್ಲ ನಿನ್ ಕಷ್ಟ ಎಲ್ಲ ತೀರ್ತು ಅಂತ. ಹೋಗಜ್ಜಿ, ಬೆಳಗ್ಗೆ ನೋಡಿದ್ರೆ ಇನ್ಮೇಲೆ ಕಷ್ಟ ಶುರುವಾಗತ್ತೆ ಅಂತ ಹೇಳಿದ್ರಿ. ಹುಚ್ಚಿ ನೋಡು, ಈ ಶಕುನನ ಶುಭ ಬಂದಾಗ ಶುಭ, ಅಶುಭ ಬಂದಾಗ ಅಶುಭ ಅಂತ ತಿಳ್ಕೊಬೇಕಮ್ಮ. ಹಾಗಿದ್ರೆ ಇವತ್ತೇ ಕಾಗ್ದ ಬರ್ಬಿಡೋಣ, ನಾವ್ ಬರ್ತಿದೀವಿ ಅಂತ. ಅಯ್ಯೋ, ಈ ಪೋಸ್ಟ್ ನ ನಂಬೋ ಹಾಗಿಲ್ಲ. ನಾವ್ ಹಾಕಿದ್ ಕಾಗದ ನಾವ್ ಅಲ್ಲಿಗೆ ಸೇರಿದ್ಮೇಲೆ ನಮಗ್ ತಲುಪುತ್ತೆ. ಹೇಗಿದ್ರು ಮಂಡಲದ ಪೂಜೆ ಮುಗ್ದಿದೆ. ಒಂದು ಒಳ್ಳೆ ದಿನ ನೋಡಿ ನಾವೇ ನೇರವಾಗಿ ಅಲ್ಲಿ ಹೋಗ್ಬಿಡೋಣ. ಸರಿ ಅಜ್ಜಿ, ನನ್ ಚಿನ್ನ. ಏನು ಮಹಾರಾಣಿಯವರು ಉದ್ಯಾನವನದಲ್ಲಿ ವಿಹರಿಸ್ತಾ ಇದ್ರೆ ಅಲ್ಲಿ ಅಡಿಗೆ ಮಾಡೋರು ಯಾರು? ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಗುರು. ನೀನ್ ಮಾಡ್ ಹಾಕಿದ್ರೆ ನಾ ತಿನ್ಕೊಂಡ್ ಹಾಯಾಗಿರ್ತೀನಿ. ನಿನ್ ಸೇವೆ ಮಾಡ್ಕೊಂಡಿರೋಕೆ ನನ್ ಕೈಲಾಗಲ್ಲ. ಹಾಗಾದ್ರೆ ಕಳಿಸ್ಬಿಡು. ಕಳಿಸ್ಬಿಡು ಅಂದ್ರೆ ಕಳಿಸ್ತೀನಿ. ಇಲ್ಲೇ ಪರ್ಮನೆಂಟ್ ಆಗಿರ್ತೀನಿ ಅಂತ ತಿಳ್ಕೊಂಡ್ಯಾ? ನೀನಿರು ಅಂದ್ರೂ ನಾನಿರಲ್ಲ, ಹೊರಟೋಗ್ತೀನಿ. ತಾಳು ಮಾರಾಯ್ತಿ, ಇವತ್ತು ಒಂದ್ ದಿವಸ ನಮ್ ಪ್ರೊಪ್ರೈಟರಿಗೆ ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳುವಾಗ ನೀನು ಅಲ್ಲಿ ಸಾಕ್ಷಿಯಾಗಿ ಇರ್ಬೇಕಲ್ಲ. ತುಂಬಾ ದಿವಸ ಒಂದೇ ಕಡೆ ಇದ್ರೆ ನನ್ ಗ್ಲಾಮರ್ ಕಡಿಮೆ ಆಗುತ್ತೆ ಗುರು. ಬೇಡ ಬೇಡ ಬೇಡ, ನಿನ್ನ ಗ್ಲಾಮರ್ ಕಡಿಮೆ ಆಗೋದು ಬೇಡ. ನಾನು ಸೀದಾ ಆಫೀಸಿಗೆ ಹೋಗಿ ಇರೋ ವಿಷಯ ಇದ್ದ ಹಾಗೆ ಹೇಳಿ ನಿನ್ನನ್ನ ಬಿಡುಗಡೆ ಮಾಡ್ತೀನಿ. ಸತ್ಯಕ್ಕೆ ಸೋಲಿಲ್ಲ ಅಂತಾರೆ, ಏನಂತೀಯ? ಸರಿ ಗುರು. ಅಯ್ಯೋ, ನೀವಾ ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಮನೆ ಹುಡುಕಿ ನಿಮ್ಗೆ ಕಾಗದ ಬರೋಣ ಅಂತಿದ್ದೆ. ಆ ತೊಂದ್ರೆ ನಿಮ್ಗೆ ಬೇಡ ಅಂತ ಇವಳು ಸ್ನೇಹಿತೆ ಭ್ರಮರಾಂಬ ಅಂತ ಇದ್ದಾಳೆ, ಅವಳ ಮನೆ ಖಾಲಿ ಇದೆಯಂತೆ. ಆ ಮನೇಲಿ ಸಂಸಾರ ಹುಡುಕಿ ನಾವು ತಯಾರಾಗಿ ಬಂದ್ಬಿಟ್ಟಿದೀವಿ. ಹೌದು ರೀ. ತಗೋ, ಪೆಟ್ಟಿಗೆ ತಗೋ. ಭ್ರಮರಾಂಬ, ಎಲ್ಲಾ ಸೌಕರ್ಯ ಇರೋ ಈ ಮನೇನ ನಮ್ಮ ಕೊಟ್ಟು ಸಹಾಯ ಮಾಡಿದ್ಯಮ್ಮ. ಅಯ್ಯೋ, ಇದ್ರಲ್ಲಿ ಸಹಾಯ ಏನ್ ಬಂತು? ಹೇಗೂ ನಮ್ಮಕ್ಕ ಅಮೆರಿಕಾಗ್ ಹೋದ್ಲು, ಅದಕ್ಕೆ ಇರೋ ಸಾಮಾನೆಲ್ಲ ಇಲ್ಲೇ ಬಿಟ್ಟು ಹೋದ್ಲು. ಸ್ನೇಹಿತರು ಕೊಟ್ರೆ ತೊಂದ್ರೆ ಇಲ್ಲ ಅಂತ ನಾನೇ ನಿಮಗ್ ಕಾಗದ ಬರ್ದೆ. ನೀನ್ 100 ವರ್ಷ ಸುಖವಾಗಿ ಬಾಳಮ್ಮ. ನಿನ್ ಮನಸ್ಸಿನ ಹಾಗೆ ಈ ಮನೆನೂ ತುಂಬಾ ವಿಶಾಲವಾಗಿದೆ. ಪಾಪ ಗಂಡ ಹೆಂಡತಿ ಒಬ್ರನ್ನೊಬ್ರು ಬಿಟ್ಟಿರ್ಲಾರ್ದ ಸಂಕಟ ಪಡ್ತಾ ಇದ್ರು. ನನ್ನಿಂದ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಇವಳ ಕೈಯಿಂದ ಕಾಗದ ಬರ್ಸ್ದೆ. ಏನೇ ಆದ್ರೂ ನೀವು ಹೀಗ್ ಮಾಡ್ಬಾರ್ದಾಗಿತ್ತು. ನಾನೇನೋ ಮಾಡ್ದೆ? ನೀವು ನೇರವಾಗಿ ನಮ್ಮ ಆಫೀಸಿಗೆ ಯಾಕೆ ಬಂದ್ಬಿಟ್ರಿ? ನಮ್ ಪ್ರೊಪ್ರೈಟರ್ ಏನಾದ್ರು ನೋಡಿದಿದ್ರೆ ಎಷ್ಟು ಫಜಿತಿ ಆಗ್ತಿತ್ತು ಗೊತ್ತಾ? ಫಜಿತಿ ಯಾಕ್ರಿ ಆಗ್ತಿತ್ತು? ಯಾರು ಇವರು ಅಂತ ಅವ್ರು ಕೇಳಿದಿದ್ರೆ ಏನ್ ಹೇಳ್ಬೇಕಾಗಿತ್ತು? ಹೆಂಡತಿ ಅಂತ ಹೇಳು. ಹೆಂಡತಿ ಹಾಗೆ ಹೇಳಿದ್ರೆ ಮನೆ ಹಾಳಾಗೋದು. ಅಯ್ಯಯ್ಯೋ, ಇದ್ಯಾವ ಸೀಮೆ ಮಾತು? ಹೆಂಡತಿನ ಹೆಂಡತಿ ಅಂತ ಹೇಳಿದೆ, ಇನ್ನೇನ್ ಹೇಳ್ತೀಯಾ? ನಮ್ ಪ್ರೊಪ್ರೈಟರ್ ನಿಮ್ಗೆ ಗೊತ್ತಿಲ್ಲ ಅಜ್ಜಿ, ಏನ್ ಹೇಳಿದ್ರು ಸರ್ವನಾಶ. ಯಾಕೋ ಇಷ್ಟು ಗಾಬರಿ ಆಗಿದ್ಯಾ? ನಾನು ಗಾಬರಿ ಆಗಿಲ್ಲ. ನಾನು ಯಾಕೆ ಗಾಬರಿ ಆಗ್ಲಿ? ನಾನು ಆಫೀಸಲ್ಲಿ ಯಾರಿಗೂ ಹೇಳ್ದ ಬಂದಿದ್ದೀನಿ. ಬರ್ತೀನಿ. ಏನಂದ್ರೆ ಸಾಯಂಕಾಲ ಬೇಗ ಬಂದ್ಬಿಡ್ತೀರಲ್ಲ? ಬರ್ತೀನಿ. ಇವತ್ತೇನು ವ್ರತ ಆಗಿತ್ತಾ ಇಲ್ಲ ತಾನೆ? ವ್ರತ ಅಂದ್ಕೂಡ್ಲೆ ಜ್ಞಾಪಕ ಬಂತು. ಹೇಗೋ ಹೊಸಮನೆಗೆ ಬಂದಿದ್ದೇವೆ. ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡಿದ್ರೆ ತುಂಬಾ ಒಳ್ಳೇದ್ ಕಣೋ. ಹೌದಾ ಅಜ್ಜಿ? ಹೌದಾ ಅಜ್ಜಿ? ಅಲ್ಲ ಅಜ್ಜಿ, ನಿಮ್ ಕಾಲದಲ್ಲೂ ಹೀಗೆ ತಿಂಗಳಿಗೊಂದು ವ್ರತ ಇರ್ತಿತ್ತೇನು? ಹೇ, ತಿಂಗಳಿಗೊಂದೇನೋ ದಿನಾ ಒಂದು ವ್ರತ ಮಾಡ್ತಾರೆ. ಮಂಗ ಬಳೆಗಳು ಸಿಕ್ತು, ಚಪ್ಪಲಿ ಸಿಕ್ತು, ಸೀರೆ ಮಾತ್ರ ಸಿಗಲಿಲ್ಲ ಕಣ್ರಿ. ಒಬ್ಬೊಬ್ರು ಕೂಡ ಅಷ್ಟು ಸಂಪಾದನೆ ಮಾಡಿದೀವಿ, ಇಷ್ಟು ಸಂಪಾದನೆ ಮಾಡಿದೀವಿ ಅಂತಾರಲ್ಲ. ಒಬ್ಬರ ಮನೇಲಾದ್ರೂ ಉಟ್ಕೊಳಕ್ಕೆ ಒಂದು ಒಳ್ಳೆ ಸೀರೆ ಬೇಡವಾ? ಅದು ಹಾಗಲ್ಲ, ನೀನ್ ಬರ್ತೀಯ ಅಂತ ಗೊತ್ತಿದ್ದು ಅವ್ರು ಮೊದ್ಲೇ ಎಲ್ಲ ಮುಚ್ಚಿಟ್ಕೊಂಡ್ಬಿಟ್ಟಿರ್ತಾರೆ. ಇರ್ಬೋದು. ನಿನಗೂ ಸುಖ ದುಃಖ ತಡ್ಕೊಳಕ್ ಆಗಲ್ವಾ? ಸಮಾಧಾನ ಮಾಡ್ಕೊಳ್ಳಿ. ಪದ ಅಂದ್ರೆ ಸಾಕು, ಕಿವಿ ನೆಟ್ಟಿಗೆ ಆಗೋಯ್ತದೆ, ನಾಲ್ಗೆ ಕಿಲಿಕಿಲ ಅಂತ ಒದ್ದಾಡೋಯ್ತದೆ. ಅವ್ರ ಅಪ್ಪನ ಕಂಪ್ನಿಲಿ ಯಾಸ ಕಟ್ಟಿದ್ದೆ ಅವಳ ಜೊತೆಲಿಯೇ. ಅದ ಕಂಡು ನಾ ಬಂದೆ, ನನ್ನ ಕಂಡು ನೀ ಬಂದೆ, ಕೋಪವೇಕೆ ಕೋಮಲಾಂಗಿ, ಆ ಕೋಪವೇಕೆ ಕೋಮಲಾಂಗಿ. ನೀನ್ ಅಂದ ನೋಡು, ನಿನ್ ಚಂದ ನೋಡು. ಅವ್ಳು ಯಾರು ಅನ್ಕೋಟೆ? ಸದಾರಾಮೆ. ಸದಾರಾಮೆ? ಓ, ಇವತ್ತು ನಾನು ಕಳ್ಳ ಅವಳು ಸದಾರಾಮೆ ಸ್ಟೇಜ್ ಬಂದ್ಬಿಟ್ರೆ ಸಾಕು, ಇಡೀ ಕರ್ನಾಟಕ ಜನ ಇವಳು ಸದಾರಾಮೆ ಆಗಿ ನೀನ್ ಕಳ್ಳಾದ್ರೆ ನಾನೇ ಯಾ ಮಾಡ್ಲಿ? ಒಂದ್ ಕೆಲಸ ಮಾಡಿ, ಹಾರ್ಮೋನಿಯಂ ಪೆಟ್ಟಿಗೆ ತಗೊಂಡ್ ಕಂಕ್ಲನ್ನ ತಗೊಂಡ್ಬಿಟ್ಟು 7ನೇ ಮನೆ ಕಪ್ ಇಟ್ಕೊಂಡು ನಮ್ಮಿಂದ ಬಾರ್ಸ್ಕೊಂಡು ಬಂದ್ಬಿಡಿ. ನೀನು ನನ್ನ ಹೆಂಡತಿ ಜೊತೆ ಹೀರೋ ವೇಷ ಆಗ್ತೀಯಾ? ನಿನಗೆ ಈ ಸೀರೆ ನಂಗೆ ಒಪ್ಪುತ್ತಾ? ಹೌದಮ್ಮ,
ನಿಂದಲ್ದೇ ಇರೋ ವಸ್ತು ನಿನಗೆ ಚೆನ್ನಾಗಿ ಒಪ್ಪತ್ತೆ. ಏಯ್ ತಗೊಂಡೋಗೋರ್ ಬಂದಿಡು. ಓಂ ನಾರಾಯಣಾಯ ಶ್ರೀ. ಅಯ್ಯೋ, ಇಷ್ಟೊತ್ತಿಗಾಗ್ಲೇ ನನ್ನ ಹೆಂಡತಿ ಊರಿಂದ ಬಂದಿರಬಹುದು. ನಾನು ದೇವಸ್ಥಾನದಲ್ಲಿ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಅಯ್ಯೋ, ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳು ಏನೋ. ಅಯ್ಯೋ ಅಯ್ಯೋ, ನಾನು ಅನ್ಕೊಂಡಾಗಿ ಅವಳಾಗ್ಲೇ ಬಂದ್ಬಿಟ್ಟಿದ್ದಾಳೆ. ದಯವಿಟ್ಟು ಕ್ಷಮಿಸಿ, ಈ ಸೀರೆ ನನ್ನ ಹೆಂಡತಿದು. ನನ್ನ ಹೆಂಡತಿ ಅಂತ ತಿಳ್ಕೊಂಡು ನಿಮ್ಮನ್ನ ತಗೊಂಡ್ಬಿಟ್ಟೆ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಬೇಜಾರು ಮಾಡ್ಕೊಂಡ್ಬಿಟ್ರು ಏನು? ಏನೈತೆ? ಅಯ್ಯೋ, ಹೋಯ್ತು, ಎಲ್ಲ ಹೋಯ್ತು ಅಂತ ಆ ಸರ್ಪಂಚ್ ಕಾವೇರಿ ತರ ಕಿಚ್ಕೊಳ್ತಿದ್ಯಲ್ಲ, ಏನ್ ಹೋಯ್ತೆ? ಎಲ್ಲ ಹೋಯ್ತು. ಸೀತಾಪತಿ ನಿನ್ನ ಏನ್ ಮಾಡಿದ್ನೆ? ಏನ್ ಮಾಡಿದ್ಯಯ್ಯ? ನಾ ಬೇಕು ಅಂತ ಈ ಕೆಲಸ ಮಾಡ್ಲಿಲ್ಲ. ಯಾವ ಕೆಲ್ಸನಯ್ಯ? ನಿಮ್ ಹೆಂಡತಿ ನನ್ನ ಹೆಂಡತಿ ಸೀರೆ ಉಟ್ಕೊಂಡಿದ್ರು. ನಿಮ್ ಹೆಂಡತಿನ ನನ್ನ ಹೆಂಡತಿ ಅಂತ ತಿಳ್ಕೊಂಡು ಅವ್ರನ್ನ ಗಟ್ಟಿಯಾಗಿ ತಪ್ಪಿಬಿಟ್ಟೆ. ಅಯ್ಯೋ, ಅದಕ್ಕೆ ಅವ್ರು ನನ್ನ ಅಪಾರ್ಥ ಮಾಡ್ಕೊಂಡಿದ್ದಾರೆ. ನಾನ್ ಬೇಕು ಅಂತ ನಿಮ್ ಹೆಂಡತಿ ತಪ್ಪಿಕೊಳ್ಳಿಲ್ಲ. ಅಕಸ್ಮಾತ್ ಆಗಿ ಅಕಸ್ಮಾತ್ ಆಗಿ ಅಂತ ಹೇಳ್ದೋ ಇಲ್ವೋ? ಸರಿ ಹೋಗು. ನಿಮ್ ಹೆಂಡತಿನ ತಪ್ಪಿಕೊಂಡ್ ಪಾಪಕ್ಕೆ. ಅಯ್ಯೋ, ತಪ್ಪುಗೊಂಡು ಅಂತ 10 ಸಲ ಯಾಕಯ್ಯ ಹೇಳ್ತೀಯಾ? ಹೋಗಯ್ಯ. ನೀವು ನನ್ನ ಕ್ಷಮಿಸಿದ್ದೀರಾ? ಇನ್ನೊಂದ್ಸಲ ಕ್ಷಮಾಪಣೆ ಅಂದ್ರೆ ನಿನ್ನ ಹೋಗಯ್ಯ. ಅಯ್ಯೋ, ಇವರು ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಈ ಟೈಮ್ನಲ್ಲಿ ನನ್ನ ಹೆಂಡತಿನ ಸಲಹೆ ಕೇಳೋಣ ಅಂದ್ರೆ ನನ್ನ ಹೆಂಡತಿ ಊರಲ್ಲಿಲ್ವೇ? ಅವಳಿದ್ದಿದ್ರೆ ಇಷ್ಟು ಪರಿಸ್ಥಿತಿನೇ ಆಗ್ತಿರ್ಲಿಲ್ಲ. ಯಾವ ಬರ್ತಾಳೋ ಏನೋ. ಏನು ಅಂದ್ರೆ ಆ ಸೀತಾಪತಿ ನನ್ನನ್ನ ಸಾಕ್ ನಿಲ್ಸೆ. ಇಷ್ಟೊತ್ತು ಆ ಸೀತಾಪತಿ ಕಾಳಿದಾಸನ ವರ್ಣನೆ ಮಾಡ್ದ. ನೀನು ಒಬ್ಳು, ತಪ್ಪೆಲ್ಲ ನಿಂದೆ. ನಾನೇನ್ ಮಾಡ್ದೆ ರೀ? ಮತ್ತಿನ್ನೇನು, ಆ ಸೀತಾಪತಿ ಹೆಂಡತಿ ಸೀರೆ ಉಟ್ಕೊಂಡಿರ್ತಾನೆ ಹೀಗಲಾಗಿದ್ದು. ನಿನಗೆ ಜ್ಞಾನ ಇಲ್ಲ, ನಿನಗೆ ಬುದ್ಧಿ ಇಲ್ಲ. ಹಾಡ್ಬೇಡಮ್ಮ, ಹಾಡ್ಬೇಡ. ಊರ್ನವರೆಲ್ಲ ಬಂದ್ಬಿಡ್ತಾರ ಕಣೆ, ನನ್ನ ಮಾನ ಹೋಗುತ್ತೆ. 10 ರೂಪಾಯಿ ಮಲ್ಲಿಗೆ ಹೂ ಕೊಡಮ್ಮ. ಕೊಡ್ತೀನಿ ಸಮೆ. ನನ್ನ ಹೆಂಡತಿ ಊರಿಂದ ಬಂದಿದ್ದಾಳೆ. ಯಾರಿಗೆ ಸಮೆ? ನನ್ನ ಹೆಂಡತಿ ರಾಧಂಗೆ. ಏನಪ್ಪ ಕೃಷ್ಣ, ನಿನ್ ಹೆಂಡತಿ ಹೆಸರು ಸಂಧ್ಯಾ ಅಲ್ವಾ? ರಾಧಾ ಅಂತಿದ್ದೀಯಾ? ಅಲ್ಲಲ್ಲ, ರಾಧಾಕೃಷ್ಣನ್ ಗುಡಿಗೆ ಮಲ್ಲಿಗೆ ಹೂವಿನ ಪೂಜೆ ಮಾಡಿಸ್ತೀನಿ ಅಂತ ಅವಳು ಹರಸ್ಕೊಂಡಿದ್ದಾಳೆ ಅಂತ ಹೇಳಿ. ಓ, ಹಾಗಾದ್ರೆ ನನಗೂ ಒಂದು 10 ರೂಪಾಯಿ ಮಲ್ಲಿಗೆ ಹೂವ ಕೊಡಮ್ಮ. ನಿಮಗೆ ಯಾಕೆ ಸರ್? ಏನಿಲ್ಲ, ನೀನು ನನ್ನ ಹೆಂಡತಿ ಹತ್ರ ಬಂದು 10 ರೂಪಾಯಿ ಮಲ್ಲಿಗೆ ಹೂವ ತಂದ್ಕೊಡೋನೆ ನಿಜವಾದ ಗಂಡ ಅಂತ ಹೇಳ್ತೀಯಲ್ಲ, ಅದಕ್ಕೆ. ನಾನು ಬರ್ತೀನಿ ಸರ್. ಕೃಷ್ಣ ಸರ್, ನೀವೆಲ್ಲಿಗೆ? ನಿನ್ನನ್ನು ಫಾಲೋ ಮಾಡೋದೇ ನನ್ನ ಗುರಿ. ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಇರ್ಲಪ್ಪ, ಆದ್ರೆ ನನ್ನ ಪರಿಸ್ಥಿತಿ ಹೇಗಿದೆ ಗೊತ್ತಾ? ನೀನು ಸಂಸಾರ ಮಾಡ್ತಿದ್ರೆ ನನ್ನೂ ಸಂಸಾರ ಮಾಡು ಅಂತಾಳೆ. ನೀನ್ ವ್ಯಭಿಚಾರ ಮಾಡ್ತಿದ್ರೆ ನಾನು ವ್ಯಭಿಚಾರ ಕಳಿಸ್ತಾಳೆ ನನ್ನ ಹೆಂಡತಿ. ಸರ್, ಮಲ್ಲಿಗೆ ಹೂ ಸಡಿತಾ ಇದೆ, ಮನೆಗೆ ಹೋಗೋಣ. ಬೇರೆ ಏನೋ ಕೆಲಸ ಇದೆ ಅಂದ್ರೆ ಇದೆ, ಆದ್ರೆ ಅರ್ಜೆಂಟ್ ಏನಿಲ್ಲ. ಮತ್ತೆ ನಡಿ. ಸಂಧ್ಯಾ, ನಾನಿಲ್ಲಿಟ್ಟು ಹೂ ಏನಾಯ್ತು? ಅರೆ, ಏನ್ ಮಾಡ್ತಿದ್ಯಾ? ಕಾಣ್ತಾ ಇಲ್ವಾ? ಹಾಸಿಗೆ ಮೇಲೆ ಹಾಕ್ತಾ ಇದ್ದೀನಿ. ಅರೆ, ಹಾಸಿಗೆ ಮೇಲೆ ಯಾಕೆ ಹೂ ಹಾಕ್ತಾ ಇದೀಯಾ? ಮನ್ಸು ಗುರು, ನೀವು ಹೂ ತಂದಿದ್ ನೋಡಿ ಇಷ್ಟು ದಿವಸದ ಮೇಲೆ ಆದ್ರೂ ನನ್ ಮೇಲ್ ಮನ್ಸಾಯ್ತಲ್ಲ ಅಂತ. ಮನಸ್ಸ? ಛೇ, ಇದು ನಿನ್ಗೋಸ್ಕರ ತಂದಿದ್ದಲ್ಲ. ಮತ್ತೆ? ಅಯ್ಯೋ, ನಿನ್ಗೆ ಹೇಳೋಕೆ ಮರ್ತು ಬಿಟ್ಟೆ. ಊರಿಂದ ನನ್ನ ಹೆಂಡತಿ ಬಂದಿದ್ದಾಳೆ, ಬೇರೆ ಒಂದು ಮನೆಯನ್ನು ಮಾಡಿದ್ದಾಳೆ. ಅಲ್ಲಿಗೆ ಹೋಗ್ತಿದ್ದೀನಿ. ಹೆಂಡತಿ ಬಂದ್ಬಿಟ್ಲು ಅಂತ ಒಳ್ಳೆ ಮನ್ಮಥನ್ ತರ ಡ್ರೆಸ್ ಮಾಡ್ಕೊಂಡ್ಬಿಟ್ಟಿಯಲ್ಲ. ಈಗ ನನ್ ಗೊತ್ತೆ, ನಿನ್ ಜೊತೆ ಬಂದ್ಮೇಲೆ ನಂಗೆ ದಿನ ಉಪವಾಸನೆ. 2 ಸಲ ಅಡಿಗೆ ಮಾಡಿ ಹಾಕ್ತೀನಿ. ಅದು ಹಗ್ಲೊತ್ ಮಾತ್ರ ಹಾಕ್ತೀಯಾ? ರಾತ್ರಿ ಹೊತ್ತು ಉಪವಾಸ ಹಾಕ್ತೀಯಾ? ಒಂಟಿಯಾಗಿ ಮಲ್ಗಕ್ಕೆ ನಂಗ್ ತುಂಬಾ ಬೇಜಾರು ಗುರು. ಅದಕ್ಕೆ ನಾನೇ ನೋಡ್ಬೇಕು. ಗುರು ಗುರು, ಕೈ ತೆಗಿ. ತೆಗಿಯಲ್ಲ. ಏನ್ ಮಾಡ್ತೀಯಾ? ಬಾಮ ಸಂಧ್ಯಾ, ಕೂತ್ಕೋ. ಬೇಡ, ಫೋನ್ ಮಾಡ್ಬೇಕಿತ್ತು. ಯಾರಿಗೆ? ಅಕ್ಕಂಗೆ. ಅಕ್ಕಂಗ? ಹಲೋ, ಫೋನ್ ಹಚ್ಚಿದ್ ಯಾರು? ನಾನಕ್ಕ, ಬೆಂಗಳೂರಿಂದ ಮಾತಾಡ್ತಿರೋದು. ಬೆಂಗಳೂರಿಂದನಾ? ಅಯ್ಯ ನಮ್ಮವ್ವ, ಬಗಲಾಗ ಕುಂತ್ ಮಾತಾಡ್ದಂಗ ಆಗಕತ್ತೈತಲ್ಲೇ. ಅಲ್ಲೇ 8 ದಿನ ಆತು, ಇನ್ನೂ ನೀನ್ ಬಂದೇ ಇಲ್ಲಲ್ಲೇ. ಯಾವ್ದಾರು ದೊಡ್ಡ ಗಿರಾಕಿ ಸಿಕ್ಕೈತೇನ್ ಮತ್ತೆ? ನೋಡವ್ವ, ನಿನಗೋಸ್ಕರ ಇಲ್ಲಿ ಅಗದಿ ದೊಡ್ಡ ಸಾವುಕಾರರು ಬಂದು ಹೋಗಾಕತ್ಯಾರ. ಗಡಾನ್ ಬಂದ್ಬಿಡು. ಅವ್ರು ಕಳ್ಸಲ್ಲಕ್ಕ.
ಅವರು ಅನ್ನ ಕತ್ತಿಯಲ್ಲೇ ನಿನ್ ಕತ್ತಿ ನೋಡಿದ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಇರುವಂಗ್ ಕಾಣ್ತೈತಿ. ಹಾ ಅದೇ ತರಾನೇ, ಆದ್ರೆ ಬರಕ್ಕಾಗಲ್ಲ. ಏನಮ್ಮ? ಅಕ್ಕ ಊರಿಗೆ ಬಂದ್ಬಿಡು ಅಂತ ಹೇಳ್ತಿದ್ದಾರೆ. ಒಳ್ಳೆ ಹುಡುಗಿ ನೀನು, ಕೊಡಿಲ್ಲ ನಾನು ಮಾತಾಡ್ತೀನಿ. ಹಲೋ, ನಾನಾ ಕೃಷ್ಣ ಕೆಲಸ ಮಾಡ್ತಾನಲ್ಲ ಕಂಪ್ನಿ ಓನರ್. ಏನ ಬ್ರೋಕರ್? ಏನಮ್ಮ ನಿಮ್ಮ ಅಕ್ಕನ ಕಿವುಡ? ಯಾಕೆ ಹಾಗೆ ಹೇಳ್ತಿದ್ದೀರಾ? ಏನೋ ಬಲೆ ಎಡವಟ್ಟಾಗಿ ಮಾತಾಡ್ತಿದ್ದಾರೆ, ನೀನೇ ಮಾತಾಡ್ಕೊಮ್ಮ. ಅಕ್ಕ ಯಾವನೇ ಅವನು? ಅವ್ರೇ ಹೇಳಿದ್ರಲ್ಲ. ಅಯ್ಯ ನಮ್ಮವ್ವ, ನೀನು ಓನರ್ ಹತ್ರ ಸೆಟಪ್ ಆಗಿದ್ಯೋ ಬ್ರೋಕರ್ ಹತ್ರ ಸೆಟಪ್ ಆಗಿದ್ಯೋ, ನಾನ್ ಅಲ್ಲಿಗೆ ಬರೋವರೆಗೂ ನನ್ನ ಅನುಮಾನ ತೀರಂಗಿಲ್ ಬಿಡು. ಎಲ್ಲ ವಿವರವಾಗಿ ಕಾಗದದಲ್ಲಿ ಬರ್ತಿದ್ದೀನಿ. ಅಯ್ಯ ನಮ್ಮವ್ವ, ಹೆಂಗಾರ ಆಗ್ಲಿ ನೀನ್ ಅಡ್ರೆಸ್ ಹೇಳು, ನಾನೇ ಬರ್ತೀನಿ. ಅದು ಕಾಗದದಲ್ಲಿ ಬರ್ತಿದ್ದೀನಿ. ಸಂಜೆ ಬೇಗ ಬಂದ್ಬಿಡ್ರಿ. ಆಯ್ತು. ನಿಲ್ಸಿ. ನೀನಾ? ನಾನ್ ಏನೋ ಅನ್ಕೊಂಡಿದ್ದೆ. ನೀನ್ ಹೆಸರು ತಕ್ಕಂತೆ ಒಂಥರ ಗೋಲ್ಮಾಲ್ ಕೃಷ್ಣ. ಆ ಕಡೆ ಸಂಧ್ಯಮ್ಮ, ಈ ಕಡೆ ರಾಧಮ್ಮ. ನೋಡು, ಇಲ್ಲಿ ನೋಡಿದ್ದೀನ ಇಲ್ಲೇ ಮರ್ತು ಬಿಡು. ಇಲ್ಲಿ ನೋಡಿದ್ದೇನೋ ಮರ್ತ್ಬಿಟ್ಟೆ. ನಿಮ್ ಕೃಷ್ಣಲೀಲೆ ಆಟದಲ್ಲಿ ನನ್ ಗೋವುಗಳನ್ನೇ ಮರ್ತ್ಬಿಟ್ಟಿರಿ. ಗೋವುಗಳು? ನನ್ ಗೋವುಗಳಿಗೆ ಮೇವ ಆಗೋಗೈತೆ. ತಳ್ಳಿ ತಗ 50. ನಾನು ಯಾಕೆ ಕೊಡ್ಬೇಕು? ಸಾರಿ ಬಿಡಿ. ಆ ಮನೆಯಾಗ 25, ಈ ಮನೆಯಾಗ 25 ಇಸ್ಕಂತೀನಿ. ತಗೋ. ಹಿಂಗ್ ಬರ್ಬೇಕು ದಾರಿಗೆ. ಯಾರಿಗೂ ಗೊತ್ತಾಗೋದಿಲ್ಲ ಅನ್ನೋ ರಹಸ್ಯ ಆ ಹಾಲಮ್ಮನಿಗೆ ಗೊತ್ತಾಗ್ಬಿಟ್ಟಿದೆ. ನನ್ನ ಹೆಂಡತಿಗೇನಾದ್ರೂ ಗೊತ್ತಾದ್ರೆ ಬಾವಿಗೆ ಬಿದ್ದು ಸಾಯ್ತಾಳೆ. ನೀನ್ ಬಿಟ್ಟು ಹೋಗಕ್ಕೆ ಮನ್ಸೇ ಬರ್ತಿಲ್ಲ ಗುರು. ಮನಸ್ಸೇ ಬರೋಲ್ಲ ಅಂದ್ರೇನು? ಮನಸ್ಸು ಬರೋ ಹಾಗೆ ನಾನು ಮಾಡ್ತೀನಿ. ನೀನ್ ನಡಿ. ಗುರು ನೀನ್ ತೊಂದರೆ ಕೊಟ್ಟ ನಿನ್ ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ನೆಟ್ಟಿಗೆ ಊರಿಗೆ ಹೋಗ್ತಾ ಇರು. ಯಾಕೆ ಕೃಷ್ಣ ಸೂಟ್ ಕೇಸ್ನ ಹಾಕಿ ಬಿಸಾಕ್ತಾ ಇದೀಯಾ? ಇಲ್ಲ, ಆ ಅಡ್ವರ್ಟೈಸ್ಮೆಂಟ್ ಗಳಲ್ಲಿ ಬರ್ತದಲ್ಲ, ಅದಕ್ಕೆ ಗಟ್ಟಿ ಆಗಿದ್ಯೋ ಇಲ್ವೋ ನೋಡೋಣ ಅಂತ. ಅದ್ ಸರಿ, ಊರ್ಗ್ ಹೋಗು ಅಂತ ಹೇಳ್ತಾ ಇದ್ದೆ. ಅವ್ರ ಅಕ್ಕಂಗೆ ಹುಷಾರಿಲ್ವಂತೆ, ಅದಕ್ಕೆ ಊರಿಗೆ ಹೋಗಿ ಅಕ್ಕನ್ ನೋಡ್ಬಿಟ್ಟು ಬಾ ಅಂತ ಹೇಳ್ತಾ ಇದ್ದೆ. ಸಮಾಧಾನ ಮಾಡ್ಕೊ. ಅಳ್ಬೇಡಮ್ಮ, ಇಂಥ ಹೊತ್ನಲ್ಲಿ ಸಮಾಧಾನವಾಗಿರ್ಬೇಕು, ಧೈರ್ಯವಾಗಿರು. ಏನ್ ಗೌರಿ, ಮಗು ಸಿಕ್ಕಾಬಿಟ್ಟು ಹೇಳ್ತಾ ಇದೆ? ಅವ್ರ ಅಕ್ಕಂಗ್ ಹುಷಾರಿಲ್ವಂತೆ, ಊರ್ಗ್ ಹೊರಟು ನಿಂತಿದ್ದಾಳೆ. ಅಯ್ಯೋ ಪಾಪ, ಕ್ಯಾನ್ಸರ್ ಏನೋ. ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಸರ್, ಅಂತ ದೊಡ್ಡ ರೋಗ ಏನು ಅಲ್ಲ ಸರ್, ಮಾನಸಿಕ ಕಾಯಿಲೆ ಅಷ್ಟೇ. ನಾನು ಕಳ್ಸ್ಬಿಟ್ಟು ಬರ್ತೀನಿ. ನಾನು ಆಟೋ ತಗೊಂಡ್ ಬರ್ತೀನಿ, ರೆಡಿ ಆಗಿರು. ಸಂಧ್ಯಾ, ನೀನ್ ಒಳಗೋಗಮ್ಮ, ಹೋಗು. ರೀ, ನೀವು ಬೇಗ ಸ್ನಾನ ಮುಗಿಸಿ, ನಾನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಬೇಗ ಬಂದ್ಬಿಡು. ಜೋಪಾನಪ್ಪ. ಸರಿ ಸರ್. ಅಯ್ಯ ನಮ್ಮವ್ವ, ನನ್ ತಂಗಿ ದೊಡ್ಡ ಸಮಿನ ಬಲಿ ಹಾಕೊಂಡಾಳ. ಯವ್ವ, ಎಂಥ ಚಲೋ ಐತ್ ಮನಿ ಅಂದ್ರ ಮೈಸೂರು ಅರಮನೆ ಇದ್ದಂಗ ಐತಿ. ಅದಕ್ಕ ಇಷ್ಟ ದಿವಸ ಆದ್ರೂ ನಮ್ಮೂರ್ ಕಡೆ ತೆಲಿನೇ ಹಾಕಿಲ್ಲಕಿ. ಯವ್ವ, ಎಂಥ ಚಲೋ ಐತ್ ಮನಿ, ಆದ್ರ ಒಬ್ರು ಕಾಣ್ತಾನೆ ಇಲ್ವಲ್ಲ. ಮುಂದಿನ ಬಾಗ್ಲು ಹಂಗ ತೆಗ್ದ ಐತಿ. ನಮ್ ಸಂಧ್ಯಾ ಚಲೋ ಮನಿನೇ ಹಿಡ್ದಾಳ, ಆದ್ರ ಹಿಂಗ್ ಬಾಗ್ಲು ತೆಗ್ದು ಹೋದ್ರ ಯಾರಾದ್ರೂ ಕಳ್ರು ಗಿಡ್ರು ಬಂದ್ರು ಏನ ಯವ್ವ ಗತಿ? ಲೇ, ಅದೇನೇ ಅಲ್ಲೇ ನಿಂತ್ಕೊಂಡ್ ಬಡ್ಕೋತಾ ಇದೀಯಾ? ಬಂದ್ ಬೆನ್ ತಿಕ್ಬಾರ್ದೇನೆ? ಯವ್ವ, ನಮ್ಮ ಒಯ್ದೇ ಇರ್ಬೇಕು, ಯಾಕೆ ತಿಕ್ಬಾರ್ದು? ಪಾಪ, ಅವನ ಒಂಟಿಯಾಗಿ ಬಿಟ್ಟು ಹೋಗ್ಯಾಳಲ್ಲ ನಮ್ ಸಂಧ್ಯಾ. ಪರವಾಗಿಲ್ಲ ಬಿಡು. ಲೇ, ಇರು ಸೋಪ್ ತಗ. ಬೆನ್ ತಿಕ್ಸ್ಕೊತಾ ಇದ್ರೆ ಎಲ್ಲ ಚುಮ್ಮತ್ತದೆ. ಯವ್ವ, ಬೆನ್ನು ಎಂತ ಚಲೋ ಐತಿ. ಏನಿದು, ಯಾವ್ದೋ ಟೋನ್ ಬೇರೆ ಇದ್ದಂಗಿದೆ. ಯಾರು ನೀನು? ನಾ ಸಂಧ್ಯಾ ನಕ್ರಿ. ಸಂಜೆ ರಕ್ಕನ? ಸಂಜೆ ಇರೋದಿಲ್ಲ. ಅಲ್ಲಲ್ಲ, ಸಂಜೆ ಇರೋದು ನಮ್ಮನೇಲೆ. ಅಲ್ಲಿಲ್ಲಲ್ಲ, ಪಕ್ಕದಲ್ಲಿ. ನೀನ್ ಹೋಗಮ್ಮ, ನೀನ್ ಹೋಗ. ಹೌದ್ರಾ? ನಿಲ್ಲಮ್ಮ. ನಿನ್ ಹೆಸರೇನಮ್ಮ? ಎಲ್ಲವ್ವ. ಎಲ್ಲವ್ವ, ನೀನ್ ಇಲ್ಲಿ ಬಂದು ನನಗೆ ಬೆಂತಿಕ್ಕಿದ ವಿಚಾರ ನೀನ್ ಎಲ್ಲೂ ಹೇಳ್ಬೇಡವ್ವ. ನನ್ನ ಹೆಂಡತಿಗೆ ಗೊತ್ತಾದ್ರೆ ಲಬನ್ ಬಾಯ್ ಬಿಡ್ಕೊಂಡ್ಬಿಡ್ತಾಳೆ. ಬರ್ತೀನಿ ಬರ್ತೀನಿ. ತಂಗಿ, ಚಲೋ ಮನೆನೇ ಹಿಡಿದಿದ್ದಿ, ನನಗೊಂದು ಇಂಥದೇ ಮನೆ ಹಚ್ಕೊಟ್ಬಿಡು, ತಣ್ಣಗಿರ್ತೀನಿ. ಸಂಧ್ಯಾ, ಯಾರಿವ್ರು? ಇವ್ರು ನಮ್ಮ ಅಕ್ಕ. ಓಹೋ, ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ, ಇವ್ರಿಗೇನಾ? ಹೌದು. ಹೂನಾ ಯವ್ವ, ನನ್ ತಂಗಿ ಊರ್ ಬಿಟ್ಟು ಬಂದು ಬಹಳ ದಿನ ಆತು.
ನನಗಂತೂ ಈಕಿನ ಒಂದ್ ದಿನ ಬಿಟ್ಟಿರಕ್ ಆಗಣಿಲ್ಲ. ಕನಸ್ನಾಗೂ ಆಕಿನೇ ಬರಕ್ ಹತ್ತಿದ್ಲು. ಅದಾಗ ಹೊರಗ್ ಹಚ್ಕೊಂಡು ಜ್ವರ ಬಂದಂಗ ಆತು. ಅದಕ್ಕ ಹೆಂಗಾರ ಆಗ್ಲಿ ನೋಡ್ಕೊಂಡೇ ಹೋಗೋಣ ಅಂತ ಬಂದೆ. ನಿಮ್ ಧಾರವಾಡನ? ಅಲ್ಲ ಯವ್ವ, ಧಾರವಾಡ ಅಂತಕ ನರಗುಂದ. ನಿಮಗ್ ಹುಷಾರಿಲ್ಲ ಅಂತ ಗಾಬರಿಯಾಗಿ ಸಂಧ್ಯಾನ ಊರಿಗೆ ಕಳ್ಸೋಕೆ ಆಟೋ ತರಕ್ಕೆ ಅಂತ ಹೋದ್ ಕೃಷ್ಣ. ಸಂಧ್ಯಾ, ನಡಿ ಆಟೋ ಬಂತು. ನಿನ್ನ ಸೂಟ್ ಕೇಸ್ ಅಲ್ಲಿ? ಸೂಟ್ ಕೇಸ್ ಯಾಕೆ? ನಮ್ಮ ಅಕ್ಕ ಇಲ್ಲೇ ಬಂದ್ಬಿಟ್ಲು. ಹೌದು ಕೃಷ್ಣ, ಆಟೋನ್ ಕಳಿಸ್ಬಿಡು. ಅಯ್ಯ, ಎಂತ ಬೇಷ್ ಅದಿಯಲ್ಲ ಮೈದಾ. ಚಲೋ ಅದಿಯಾ? ನಾನ್ ಚಲೋ ಇದ್ದೀನಿ, ಅದಕ್ಕೆ ಚಲೋ ಚಲೋ ಅಂತ ಹೇಳ್ತಾ ಇದ್ದೆ. ಅಕ್ಕ, ಇವ್ರು ಗೌರಿ ಅಂತ ಪ್ರೊಪ್ರೈಟರ್ ಹೆಂಡತಿ. ಪ್ರೊಪ್ರೈಟ್ರು ಅಂದ್ರ ನಾನೇ. ಅಲ್ಲಿ ಏನಮ್ಮ, ನೀವು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದೀರಾ? ಆಮೇಲೆ ಮಾತಾಡೋಣ. ಗೌರಿ, ಕರ್ಕೊಂಡು. ಸಂಧ್ಯಾ ಬಾ. ಬನ್ನಿಮ್ಮ. ಏನೇ ಕೃಷ್ಣ ಸರ್, ನಿನ್ ಹೆಂಡತಿ ಅಕ್ಕನಿಗೆ ಪ್ರತಿದಿನ ಯಾರ್ದಾದ್ರೂ ಬೆಂತಿಕ್ಕೋ ಅಭ್ಯಾಸ ಇದೆಯಾ? ಯಾಕೆ ಸರಿ ಕೇಳ್ತಿದ್ದೀರಾ? ಏನಿಲ್ಲ, ಕ್ಯಾಶುವಲ್ ಆಗಿ ಅವಳ ಮುಖ ನೋಡಿದ್ರೆ ಅನ್ನಿಸ್ತು ನನ್ಗೆ.